ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ರಮೇಶ್ ಜಾರಕಿಹೊಳಿ. ಸಚಿವ ಡಿಕೆ ಶಿವಕುಮಾರ್ ಲೀಡರ್ ಅಲ್ಲ, ಅವನು ನಮ್ಮ ಲೆವೆಲ್ಗೆ ಅಲ್ಲ. ನಮ್ಮ ಲೆವೆಲ್ ಏನಿದ್ರು ಕೂಡ ರಾಹುಲ್ ಗಾಂಧಿ ಹತ್ರ ಅಲ್ಲಿ ನಾನು ಮಾತಾಡ್ತೀನಿ. ಡಿಕೆ ಶಿವಕುಮಾರ್ ನಮ್ಮ ಲೆವೆಲ್ ಅಲ್ವೇ ಅಲ್ಲ ಅಂತ ಹೇಳಿ ಗೋಕಾಕ್ನ ಶಾಸಕ ರೆಬೆಲ್ ರಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದಿನಿಂದಲೂ ಕೂಡ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಹಾಗೆ ಜಾರಕಿಹೊಳಿ ಬ್ರದರ್ಸ್ ಯಾವ ರೀತಿಯಾಗಿ ಉರ್ದುರ್ದು ಬೀಳ್ತಾ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ, ಡಿಕೆ ಶಿವಕುಮಾರ್ ವಿಚಾರ, ಡಿಕೆಶಿ ಹಸ್ತಕ್ಷೇಪ ವಿಚಾರ ಸರ್ಕಾರ ಬೀಳಿಸೋ ಮಟ್ಟಿಗೆ ಒಂದ್ಸಲಿ ಹೋಗಿತ್ತು. ಅದಾದ ನಂತರ ಮತ್ತಷ್ಟು ಬೆಳವಣಿಗೆಗಳಾಗಿದ್ವು. ಜಾರಕಿಹೊಳಿ ಹಸ್ತಕ್ಷೇಪ ಬೆಳಗಾವಿ ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮಾಡಬಾರ್ದು ಅಂತ. ನಂತರ ಆ ವಿಚಾರ ಅಲ್ಲಿಗೆ ತಣ್ಣಗಾಗಿತ್ತು. ಇವತ್ತು ಡಿಕೆ ಶಿವಕುಮಾರ್ ಹೆಸರು ಕೇಳ್ತಿದ್ದಾಗೆ ಮತ್ತೆ ಉರಿದು ಬಿದ್ದಿರುವಂತಹ ರಮೇಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್ ನಮ್ಮ ಲೆವೆಲ್ ಅಲ್ವೇ ಅಲ್ಲ, ನಮ್ದೇನಿದ್ರು ಕೂಡ ರಾಹುಲ್ ಗಾಂಧಿ ಮಟ್ಟದಲ್ಲಿ ಅಲ್ಲಿ ನಾವು ಮಾತಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ. ಸಿದ್ದರಾಮಯ್ಯ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವ್ರ ಆಗಿರ್ಬೋದು, ಅವ್ರ ಮೇಲೂ ಇದೆ. ನಮ್ಮ ಲೆವೆಲ್ ಅಲ್ಲ, ನಮ್ಮ ಈಕ್ವಲ್ ಲೀಡರ್ ತಾನೇ ಲೀಡರ್ ತೋರಿಸ್ತಾನ. ಅವ್ನ ಲೀಡರ್ ಅಲ್ಲ, ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ದೆ. ನಾವು ಈಗ ಬಿಟ್ಟಿದ್ದು ಯಾರಿಗೆ ಬರೋದಿಲ್ಲ. ಸುಮ್ಮನೆ ನಾವು ತಾನೇ ಈಗ ಇವತ್ತೇ ಟಿವಿ ನಾವು ಫ್ಲಾಶ್ ನೋಡಿದೆ. ದಯವಿಟ್ಟು ಜೊತೆ ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ನ ಜೊತೆ ಮಾತಾಡ್ಸ ಸಿದ್ದರಾಮಯ್ಯ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವ್ರ ಆಗಿರ್ಬೋದು, ಅವ್ರ ಮೇಲೂ ಇದೆ. ನಮ್ಮ ಲೆವೆಲ್ ಅಲ್ಲ, ನಮ್ಮ ಈಕ್ವಲ್ ಲೀಡರ್ ತಾನೇ ಲೀಡರ್ ತೋರಿಸ್ತಾನ. ಅವ್ನ ಲೀಡರ್ ಅಲ್ಲ, ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ದೆ. ನಾವು ಈಗ ಬಿಟ್ಟಿದ್ದು ಯಾರಿಗೆ ಬರೋದಿಲ್ಲ. ಸುಮ್ಮನೆ ನಾವು ತಾನೇ ಈಗ ಇವತ್ತೇ ಟಿವಿ ನಾವು ಫ್ಲಾಶ್ ನೋಡಿದೆ. ದಯವಿಟ್ಟು ಜೊತೆ ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ನ ಜೊತೆ ಮಾತಾಡ್ಸ